ಹೋದಾಗಿನಿಂದ ನಿಮ್ಗೆ ಮೈಯಲ್ಲಿ ಹುಷಾರಿಲ್ಲ. ಯಾಕ್ರಿ? ತಿಳಿದವರಾದು ನೀವೇ ಈ ರೀತಿ ಮಾಡ್ತಾ ಇದ್ರೆ ಮುಂದೆ ನನಗತಿ ಏನ್ರಿ? ಸೀತಾ, ಈಗ ನನಗೆ ಏನು ಹಂತದಾಗಿದೆ ಎಂದು ಕಣ್ಣಲ್ಲಿ ನೀರು ತರುತ್ತಿರುವೆ. ನನಗೆ ಏನೂ ಆಗಿಲ್ಲ. ಇನ್ನು ತಲೆಯಲ್ಲಿ ಹಲವಾರು ವಿಚಾರ ಮಾಡಬೇಡ. ಈಗ ನಾನು ಮೊದಲಿನಿಂದ ಆರಾಮಾಗಿದ್ದೇನೆ. ಅಲ್ಲ, ಜಡ್ಡು ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತದೇನೆ. ರೀ, ತಾವು ಮಾತನಾಡ್ತಿರೋ ಮಾತನ್ನು ಕೇಳಿದ್ರೆ ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ ರೀ. ಭಯ ಪಡಲು ಅಂತದೇನಾಗಿದೆ ಸೀತಾ? ಇನ್ನು ತಲೆಯಲ್ಲಿ ಹಲವಾರು ವಿಚಾರ ಮಾಡಬೇಡ. ಏನೇ ಆಗಲಿ ಸೀತಾ, ಕುಡಿಯಲು ಏನಾದ್ರು ನೀರು ಕೊಡೆ. ತೆಗೆದುಕೊಂಡು 2-3 ದಿನ ಸರಿಯಾಗಿ ಹೊಟ್ಟೆಗೆ ಅನ್ನ ಕೂಡ ತಿಂದಿಲ್ಲ. ಅದಕ್ಕೆ ಈ ರೀತಿ ಆಗ್ತಾ ಇರ್ಬೋದು ರೀ. ಹೋಗಿ ಊಟ ಮಾಡಿ ನೀರು ಕುಡಿಯಿರಿ. ಸೀತಾ, ಮೈಯಲ್ಲಿ ಹುಷಾರಿಲ್ಲದಿದ್ದರೆ ಆಹಾರ ಸೇವಿಸಬಾರದು. ಸೀತಾ, ಅದರಲ್ಲಿ ಇಂದು ಆದಿಶಕ್ತಿ ಕಮಲಾದೇವಿಯ ಜಾತ್ರೆ. ನೀನು ದೇವರಿಗೆ ಹೋಗಿ ಎಡೆತಟ್ಟಿ ಸಲ್ಲಿಸಿ ಬೇಗ ಬಂದುಬಿಡು ಸೀತಾ. ಹೌದು ರೀ, ಆ ತಾಯಿ ಜಾತ್ರೆ ಇಂದು ನಾನು ಹೋಗಿ ಆ ತಾಯಿಗೆ ಹಣ್ಣು ಕಾಯಿ ಕರ್ಪೂರ ಕೊಟ್ಟು ಬರ್ತೀನಿ. ಸರ್, ತಮ್ಮ ಹೆಸರೇನು? ರಾಮ ಅಂತ. ಯಾರಪ್ಪ? ರೀ, ಯಾರ್ದ್ರಿ ಕಾಗದ? ನಿನ್ನ ಮೈದುನ ಲಕ್ಷ್ಮಣ ಬರ್ತಿದ್ದಾನೆ. ಏನಂತ ಹೋದ್ರಿ? ನನ್ನ ಪೂಜೆ ತಂದೆ ತಾಯಿಯಂತಿರುವ ಪ್ರೀತಿ ಅಣ್ಣ ಅತ್ತಿಯರಿಗೆ ನಿನ್ನ ತಮ್ಮ ಲಕ್ಷ್ಮಣನ ಮಾಡುವ ನಮಸ್ಕಾರಗಳು. ನಾನು ಕೆಲಸಕ್ಕಾಗಿ ಬಂದ ಮೇಲೆ ನಾನು ಕೆಲಸ ಒತ್ತಡದಿಂದ ಪತ್ರ ಬರೆಯಲಾಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ನಾನು ಇಲ್ಲಿ ಆರಾಮದಲ್ಲಿ ಇದ್ದೇನೆ. ಅಣ್ಣ ದಿನಾಲು ನನ್ನ ಅತ್ತಿಗೆಯನ್ನು ನೋಡಲು ಜೀವ ಬಹಳ ತಿಳಿಸುತ್ತಿದೆ. ಒಂದು ಸಲ ಬಂದು ಹೋಗಬೇಕಾದರೆ ಸೆಂಟ್ರಲ್ ಅವರು ನನಗೆ ಆರಿಸಿದಂತೆ ಇಲ್ಲಿಗೆ ನನಗೆ ತುಂಬಾ ಕೆಲಸವಿದೆ. ಅತ್ತಿಗೆ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಿ ಮತ್ತೊಂದು ವಿಷಯವುಂಟು. ಇದೇ ವಾರದೇ ನಮ್ಮ ಜಿಲ್ಲೆಯ ಕೆಲಸವಿದ್ದ ಕಾರಣ ನಾನು ಬರಬೇಕಾಗಿದೆ. ನಾನು ನಮ್ಮ ಜಿಲ್ಲೆಗೆ ಬಂದರೆ ತಮಗೆ ಭೇಟಿಯಾಗಿ ಬರ್ತೇನೆ. ಬಂದ ನಂತರ ಎಲ್ಲ ವಿಷಯ ತಿಳಿಸುತ್ತೇನೆ. ತಂಗಿ ಶಿಲ್ಪ ಬಂದರೆ ಅವಳಿಗೆ ಕಿರುನಿಗೂ ನನ್ನ ಆಶೀರ್ವಾದ ಅಂತ ತಿಳಿಸಿ. ನನ್ನ ಪ್ರೀತಿ ಅತ್ತಿಗೆ ನನ್ನ ಅನಂತ ನಮಸ್ಕಾರಗಳು. ಇಂತಿ ನಿನ್ನ ಲಕ್ಷ್ಮಣ. ಸೀತಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ನೋಡಿ, ನಿನ್ನ ಮೈದುನ ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸುತ್ತಾನೆ. ನೋಡಿ ಸೀತಾ, ಬೇಗ ದೇವರಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಬಂದು ಬಿಡು. ರೀ, ನಾನು ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಬೇಗ ಬಂದ್ಬಿಡ್ತೀನಿ. ಡಾಕ್ಟರ್ ಬಂದ ನಂತರ ನೀವು ಸರಿಯಾಗಿ ತೋರಿಸ್ಕೊಡ್ರಿ. ಸೀತಾ, ಸೀತಾ, ಏನಿದು? ಆ ಕಮಲಾದೇವಿಗೆ ಸಲ್ಲಬೇಕಾದ ಎಡೆತಟ್ಟೆ ನೆಲಕ್ಕೆ ಬಿದ್ದು ಮಣ್ಣು ಪಾಲಾಯ್ತಲ್ಲ. ಹೌದು ರೀ, ಇದೇ ಕಾರಣಕ್ಕೆ ಇದೇ ರೀತಿಗೆ ಆ ತಾಯಿ ಸಿಟ್ಟಾಗಿದ್ದಾಳೆ ಅನ್ಸುತ್ತದೆ ರೀ. ಯಾಕೋ ನಾನು ಎಡಗನ್ನು ಬಹಳ ಅದರ್ತಾ ಇದ್ದೆ ರೀ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗೋದಿಲ್ಲ ರೀ. ಸೀತಾ, ದೇವರಿಗಂತ ಹೊರಟಳು ಹೋಗುದು ಸುಳ್ಳು ಮಾಡಬೇಡ. ಕೈಯಲ್ಲಿ ಎಡತಟ್ಟೆ ಬೀಳಾಕ ಇದಕ್ಕ ಏನೂ ಸಂಬಂಧ ಇಲ್ಲ. ಇದೆಲ್ಲ ಮೂಢನಂಬಿಕೆ. ನೀನು ಧೈರ್ಯದಿಂದ ಹೋಗಿ ಬಾ ರೀ. ಇವತ್ತ್ಯಾಕೋ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ರೀ. ಒಂದ್ ಕೆಲಸ ಮಾಡಿ, ನೀವು ನನ್ನ ಜೊತೆ ಬಂದ್ಬಿಡಿ. ಇಬ್ರು ಜೊತೆಗೆ ಹೋಗಿ
ದೇವಸ್ಥಾನಕ್ಕೆ ಹಾಯಿ ಅನ್ನು ಕೊಟ್ಟು ದೇವರಿಗೆ ನಮಸ್ಕಾರ ಮಾಡಿ ಬರೋಣ. ಬನ್ರಿ ಹೋಗೋಣ. ಹುಚ್ಚಿ, ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ. ಅಂದು ಅದರಲ್ಲಿ ಎಂದು ಕಮಲಾದೇವಿಗೆ ಜನರು ದೂರದಿಂದ ಬಂದು ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ನಾವು ಇಲ್ಲೇ ಇದ್ದು ಹೋಗುದು ಸುಳ್ಳು ಮಾಡಿದರೆ ತಪ್ಪಾಗುತ್ತದೆ ಸೀತಾ. ನೀವೊಬ್ಬಳೇ ಹೋಗಿ ಬೇಗ ದರ್ಶನ ಪಡೆದುಕೊಂಡು ಬಾ. ಆಯ್ತು ರೀ, ನಾನು ಹೋಗಿ ಬರ್ತೇನೆ. ಯಾಕೋ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ರೀ. ಎಲ್ಲಿ ಸೀತಾ, ಒಬ್ಬಳೇ ಹೋಗಿ ಬಾ. ಆಯ್ತು, ನಾನು ಹೋಗಿ ಬರ್ತೀನಿ. ನೀವು ಹುಷಾರು ರೀ. ಎಷ್ಟೊಂದು ಸೊಕ್ಕು! ಕೊಡುವ ಸಾಲ ಇಟ್ಟುಕೊಂಡು ನಿಶ್ಚಿಂತೆಯನ್ನ ಮಲಗಲು ಹತ್ತಿರವೇಲ, ತೆಗೆದುಕೊಂಡು ಸಾಲ ತೀರ್ಸಲು ಬಿಟ್ಟು ಮನೆಯಲ್ಲಿ ಹಾಯಾಗಿ ಕೂತಿರುವೆಲ್ಲ. ನಾಚಿಕೆ ಆಗುದಿಲ್ಲವೇ ನಿನ್ನ ಜನ್ಮಕ್ಕೆ? ಅವನಿಗೇನು ಗೊತ್ತು ಸಾಲ ಕೊಟ್ಟ ಹಾಳಾಗಿ ಹೊರಟಿದ್ದಾರೆ ಇಂಥ ಶ್ರೀಮಂತರು ಅಂತ. ಸಾವುಕಾರಿ, ನಾನು ನಿಮ್ಮ ಸಾಲ ತೀರಿಸ್ತೇನೆ. ಎಷ್ಟು ದಿನ ಬಿಟ್ಟಂಗ ಇನ್ನು ಮುಂದೆ ಬಿಡುವುದಿಲ್ಲ. ಯಜಮಾನ್ರ, ಇಲ್ಲಿ ತನಕ ಕಾತಾಡ್ಕೊಂಡೇರಿ, ಇನ್ನೊಂದ್ ಸ್ವಲ್ಪ ನಂಗೆ ಕಾಲಾವಕಾಶ ಕೊಡ್ರಿ. ನಿಮ್ಮ ಸಾಲಕ್ಕೆ ಬಡ್ಡಿ ಸಮೇತ ಚುಕ್ತಾ ಮಾಡ್ಕೊಂಡ್ರಿ. ಎಲ್ಲ ಬಡರಾಮ, ನಿನ್ನ ಜಮೀರನ್ನು ನಮ್ಮ ಸಾಹುಕಾರಿಗೆ ಮಾಡಿಬಿಡು. ಸುಮ್ಮನೆ ಸಾಲದಲ್ಲಿ ಬಿದ್ದು ಏಕೆ ಕೊರುತ್ತೀಯ? ಆಯ್ತಪ್ಪ, ಇದ್ದ 1 ಎಕರೆ ಜಮೀನನ್ನು ಮಾರಿ ತಂಗಿ ಶಿಲ್ಪಾಳ ಮದುವೆ ಮಾಡಿಬಿಟ್ಟೆ. ಈಗ ಇರಾಕ ಇದೊಂದು ಮನೆ ಐತಿ, ಅದನ್ನು ಮಾರಿ ಕೊಡಂದಾಗ ಕೊಡ್ತೇನ್ರಿ. ಅದಕ್ಕೊಂದ್ ಸ್ವಲ್ಪ ಕಾಲಾವಕಾಶ ಕೊಡ್ರಿ. ತಮ್ಮ ಕಾಲು ಬಿದ್ದು ಬಿಡ್ತಾರೆ. ಸರಿ ಆಚೆ ಚಾಂಡಳ, ನೀನು ನನ್ನ ಪಾದ ಮುಟ್ಟ ಯೋಗದೆ ಉಸಿಕೊಂಡಿಲ್ಲ. ಜಲಾರಾಮ್ಯ, ಇಲ್ಲ ಸಲ್ಲದ ನನ್ನ ಮಗನ ತಲೆಯಲ್ಲಿ ತುಂಬೆ ನಿಮ್ಮಂತ ಹಲ್ಕಾರ ಸಂಬಂಧ ಬಯಸಿದ್ರೇನು ನಿಮ್ಮನ್ನು ಚಪ್ಪಲಿಂದ ಒತ್ತಡ ಬುದ್ಧಿ ಮಾಡು. ಸೌಕರ್ಯ, ನಿಮ್ಮ ಮಗ ನಮ್ಮ ಮನೆಗೆ ಬಂದು ಬಲವಂತವಾಗಿ ನಿಮ್ಮ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿ ಎಂದು ಕೇಳಿದ. ಇದಕ್ಕೆ ಒಬ್ಬತ್ತಿದ್ದರೆ ಆ ಜನ್ಮ ಪರ್ಯಂತ ಬ್ರಹ್ಮಚಾರಿಯಾಗಿ ಸಾಯ್ತೇನಂತ ಹೇಳಿದ. ನಾವೇನು ನಮ್ಮ ತಂಗಿಯನ್ನು ಬಲವಂತವಾಗಿ ನಿಮ್ಮ ಮಗನ ಕೊರಳಿಗೆ ಕಟ್ಟಿಲ್ಲ. ಅವರಿಬ್ಬರು ಪ್ರೀತಿಸಿ ಕೊನೆಗೆ ಮದುವೆ ನಿರ್ಧಾರಕ್ಕೆ ಬಂದಾಗ ನಾನು ಮದುವೆ ಮಾಡಬೇಕಾಯಿತು. ಎಷ್ಟೊಂದು ಸೊಕ್ಕು! ಆಕಾಶ ಭೂಮಿಗೆ ಹೋಲಿಸಿ ಮಾತಾಡುವ ನರರಾಮ, ನಿನ್ನನ್ನು ಜೀವಂತವಾಗಿ ಸುಟ್ಟರು ನನ್ನ ಸಿಟ್ಟು ಹಾರದು. ಕರಿಯೋ ಆ ಕಲೆ ಮಗ್ಗ ಚಾಟಿ ಇಟ್ಟು ಈ ಮಗ ಬಗ ನರಳೇ ಸಾಯಲಿ. ನಿನ್ನ ಚಾಟಿ ಏಟನ್ನು ತಾಳಲಾರೆ. ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ. ಸಾವುಕಾರಿ, ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತೀನಿ. ಇದೊಂದು ಸಲ ನನ್ನನ್ನು ಬಾಯ್ ಮುಚ್ಚೋ ರಾಮ್ಯ. ಮಾಡಿದ ಸಾಲ ಒಪ್ಕೊಂಡಿ ಈಗಿಂದಲೇ ಸಾಲ ಸಹಿತ ತೀರಿಸಬೇಕು. ಆಯ್ತಪ್ಪ, ಕೊಡ್ತೀನಿ. ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಮಾತಿಗೆ ಮಾತು ಬಳಸಿ ನನಗೂ ಪ್ರಯತ್ನವಿಲ್ಲ.
ನಾ ಮೊದಲೇ ಹೇಳಿದಂಗ ಈ ಮೂವರಿಗೆ ನಿನ್ನ ಹೆಂಡತಿಗೆ ಸರಿಗಾಸ ಕೇಳು, ಇಲ್ಲ ಅಂದ್ರೆ ಏನೋ ಶ್ರೀಮಂತಿಗೆ ತಪ್ಪು ತುಂಬಿದ ಕೋತಿ ನನ್ನ ಮಗನೇ. ಬಡವರಿರಬಹುದು, ಆದರೆ ನಿಮ್ಮಂತೆ ಹೇಸಿಗೆ ತಿನ್ನುವ ಹಲಕ ಕೆಲಸ ಮಾಡುವುದಿಲ್ಲ. ಅಂತೂ ನಿನ್ನ ಕೋಪು ಇನ್ನ ಇಳಿದಿಲ್ಲ ಅಂತ ಕಾಣ್ತದೆ. ಸುಮ್ಮನೆ ಉತ್ತರಾಗಿ ಬಡಿಸ್ಕೊಂಡು ಸಾಯಬೇಡ. ನಾ ಹೇಳಿದ ಮಾತಿಗೆ ಒಪ್ಪಿಕೋ. ನೀನು ಉಣ್ಣುವ ಪಂಚಾಮೃತದಲ್ಲಿ ನಮಗೂ ಸ್ವಲ್ಪ ತಿನ್ನಲು ಕೊಡು. ಪ್ರೇಮ್ರಾಜ್, ಬಾಯಿಗೆ ಬಂದನಂತೆ ಮಾತನಾಡಬೇಡ. ನಿಮ್ಮ ಹಾಗೆ ನಮಗೂ ಮಾತನಾಡಲು ಬರುತ್ತೆ. ನನ್ನ ಹೆಂಡತಿಯನ್ನು ಸುಳ್ಳು ಎಂದು ತಿಳಿದುಕೊಂಡೇನು? ನಮಗೂ ಮರ್ಯಾದೆ ಇದೆ, ನಿಮ್ಮ ಹಾಗೆ ನಮಗೂ ಮಾತನಾಡಲು ಬರುತ್ತದೆ. ಆದರೆ ಬಡತನವೆಂಬ ಬೀಗವನ್ನು ಬಾಯಿಗೆ ಹಾಕಿದ್ದರಿಂದ ಮಾತನಾಡಲು ಬರುವುದಿಲ್ಲ ಅಷ್ಟೇ. ಬಡವರು ರಕ್ತ ಹೀರಿ ನಿಮ್ಮಂತ ಶ್ರೀಮಂತಿಗೆ ಬೊಚ್ಚು ಬೆಳೆಸಿಕೊಂಡಿರುವ ಬಡವರಿಗೆ ಸಿಕ್ಕಂತೆ ಮಾತನಾಡಲು ನಿಮಗೆ ನಾಚಿಕೆ ಬರುವುದಿಲ್ಲೇನೋ? ನಾಚಿಕೆ ನಾಚಿಕೆ ಎಂಬ ಮೂರಕ್ಷರ ನಮ್ಮ ಹತ್ತಿರಿದ್ರೆ ನಾವು ಇಂಥ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ರಾಮ್ಯ, ಸಾವುಕಾರ ಹೇಳಿದ ಮಾತಿನಾಗ ಕರೆ ಐತಿ. ನಿನ್ನ ಹೆಂಡತಿಯನ್ನ ನಮಗ ಒಪ್ಪಿಸಿ ಬಿಡು, ನಿನ್ನ ಸಾಲ ಮನ್ನಾ ಮಾಡ್ಬಿಡ್ತೀವಿ. ನನ್ನ ಹೆಂಡತಿ ಶೀಲವನ್ನು ಸಾಲಕ್ಕೆ ಮಾರಿಕೊಳ್ಳಲು ನಾನು ನಿಮ್ಮ ಹಾಗೆ ಒಬ್ಬರೇ ಅಂಜಲ ಆಸಕ್ಕೆ ಬಿದ್ದಿಲ್ಲ. ಏನೋ ಶ್ರೀಮಂತರ ಅಭಿಮಾನದಿಂದ ಸುಮ್ಮನಿದ್ದರೆ, ನಿಮ್ಮ ಹೊಲಸು ನಾಲಿಗೆಯಿಂದ ಸಿಕ್ಕಂತ ಮಾತನಾಡಿದರೆ ನಿಮ್ಮ ರಕ್ತ ಕುಡಿದು ಬಿಡ್ತೀನಿ. ನಮ್ಮ ರಕ್ತ ಕುಡಿಯಲು ನಿನ್ನನ್ನು ಜೀವಂತ ಬಿಟ್ಟರಲ್ಲೇ ನೀನು ಆ ಕೆಲಸ ಮಾಡೋದು. ಕರಿಯ ಗಂಡು ಹೆಂಡತರಿಗೆ ಸೊಕ್ಕು ಬಾಳಿದೆ ಅಂತ ಕಾಣ್ತದೆ. ಹಾಕಲೇ ಮಗ್ಗು ಚಾಟೇಟು ಈ ಮಗ 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 ಉರುಳೇ ಸಾಯಲಿ. ಅಮ್ಮ ಸೀತಾ, ಸೀತಾ, ಅಯ್ಯೋ ಸೀತಾ. ಸ್ವಾಮಿ, ಏನ್ರಿ ಏನ್ರಿ ಇದೆಲ್ಲ? ಏನಾಯ್ತ್ರಿ ನಿಮಗೆ? ಸೀತಾ, ಇದೆಲ್ಲ ಶ್ರೀಮಂತರು ಬಡವರಿಗೆ ಕೊಡುವ ಉಡುಗೊರೆ. ಇವರಲ್ಲಿ ಕರುಣೆ ಎಂಬುದೇ ಇಲ್ಲ ಸೀತಾ. ಕಟುಕರಿಗಿಂತ ಕೀಳಾಗಿದೆ ಇವರ ಹೃದಯ. ಸ್ವಾಮಿ, ಇದೆಲ್ಲ ಯಾತಕ್ಕಾಗಿರಿ? ಯಾತಕ್ಕಾಗಿ? ನಾನು ಹೇಳುತ್ತೇನೆ, ನಿನ್ನ ಗಂಡ ಮಾಡಿದ ಸಾಲಕ್ಕೆ ಇಷ್ಟಲ್ಲ. ನಮ್ಮ ಶ್ರೀಮಂತ ಪ್ರೇಮರಾಜನ ಮಗನಾದ ಕಿರಣನಿಗೆ ನಿಮ್ಮ ಶಿಲ್ಪಾಳ ಮದುವೆ ಮಾಡಿ ಕೊಟ್ಟಿದ್ದಕ್ಕಾಗಿ. ಇನ್ನೂ ಹೇಳ್ಬೇಕು ಪಕ್ಕ. ಶ್ರೀಮಂತ್ರಿ, ಯಾವುದೇ ಕಾರಣಕ್ಕಾಗಿ ಕೋಪ ಮಾಡಿಕೊಂಡು ನಮ್ಮ ಮೇಲೆ ಈ ರೀತಿಯಾಗಿ ಸಾಧಿಸಿಕೊಳ್ಳಬೇಡಿ. ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನಮ್ಮನ್ನು ಜೀವಂತವಾಗಿ ಬದುಕುವುದಕ್ಕೆ ಬಿಡಿ. ನೋಡಿ, ನಮ್ಮ ಆಸ್ತಿಯನ್ನು ಮಾರಾದ್ರೂ ನಿಮ್ಮ ಸಾಲ ತೀರಿಸುತ್ತೇವೆ. ದಿನ ದಿನ ಈ ರೀತಿ ಚಿತ್ರಹಿಂಸೆ ಕೊಡುವುದಕ್ಕಿಂತ ಒಟ್ಟಿಗೆ ನೀನು ಹಾಕ್ಬಿಡಿ, ಜೀವಂತ ಸತ್ತು ಹೋಗುತ್ತೇವೆ. ನಿಮ್ಮನ್ನು ಹಾಗೆ ಕೊಲ್ಲುವುದಕ್ಕೆ ಬಿಡುವುದಿಲ್ಲ. ನಿಮಗೆ ಚಿತ್ರಹಿಂಸೆ ಕೊಟ್ಟು ಕೊಂದರೆ ನಮ್ಮಂತ ಶ್ರೀಮಂತರಿಗೆ ಬೆಲೆ ಸಿಗೋದು. ನಿನ್ನ ಶ್ರೀಮಂತಿಕೆಗೆ ಎಷ್ಟು ಬೆಂಕಿ ಹಾಕ, ಎಷ್ಟು ಕರುಣೆಯಿಂದ ಕೇಳಿದ್ರು ನಿಮಗೆ ಕರುಣೆ ಎನ್ನುವುದೇ ಇಲ್ವಾ? ಬೇಡ ಶ್ರೀಮಂತರು, ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ, ನಮ್ಮನ್ನು ಬದುಕೋದಕ್ಕೆ. ನೀನಲ್ಲವೇ ನಿನ್ನ ಮೈದುನ ಕಡೆಯಿಂದ ನನ್ನನ್ನು ವಂದಿಸಿದವಳು? ಅವಮಾನದ ಪೆಟ್ಟು ನಾ ಇನ್ನೂ ಮರೆತಿಲ್ಲ. ಈಗ ಬಂತು ನೋಡು ಆ ಶುಭ ದಿನ. ಎಲ್ಲೋ ಮೊದಲ ಇಂದು ನೀನು ಈ ರೀತಿ ಸೊಕ್ಕಿನಿಂದ ಮಾತನಾಡ್ತೀಯ ಅಂತ ಗೊತ್ತಿದ್ರೆ
ಅಂದೇ ನನ್ನ ಮೈದುನ ನಿನ್ನನ್ನು ಸುಟ್ಟು ಹೋಗಿ ಬಿಡ್ತಾ ಇದ್ದ. ನಾನು ಹೇಳಿದ್ದೇನೆ ಅಂತ ಒಂದೇ ಕಾರಣಕ್ಕೆ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದಾನೆ. ಇರ್ತೆ ಹೋಗಿದ್ರೆ ಅಷ್ಟೊತ್ತಿಗೆ ಅವನ ಕೈಯಲ್ಲಿ ನೀನು ಸತ್ತು ಹೋಗ್ತಿದ್ದೆ. ಈಗ ನಾನು ನಿಮ್ಮನ್ನು ಸುಟ್ಟು ಹಾಕಿ ಬಿಡುತ್ತೇನೆ. ನಾನು ಇಲ್ಲಿಂದ ಕಾಲು ತೆಗಿಬೇಕಾದ್ರೆ ಈ ನಿನ್ನ ತುಂಬು ಗರಿಮೆಯ ರುಚಿ ನೋಡಿದಾಗಲೇ ಮಾತ್ರ. ನನ್ನ ಮಕ್ಕಳ್ರ ಶ್ರೀಮಂತಿಕ ಸೊಕ್ಕಿನಿಂದ ಸಿಕ್ಕಂತೆ ಮಾತನಾಡಿದರೆ ನಿಮ್ಮ ರಕ್ತ ಕುಡಿದು ಬಿಟ್ಟರೆ ನಮ್ಮ ರಕ್ತ ಕುಡಿಯಲು ನಿನ್ನಿಂದ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಂದನೂ ಸಾಧ್ಯವಿಲ್ಲ. ನಾನು ಈಗ ನಿಮ್ಮ ರಕ್ತ ಕುಡ್ದೇ ಬಿಡುತ್ತೇನೆ. ಮುಗೀತು ರಾಮ್ಯ, ನನ್ನ ಛೇಡ್ನೆ ಚಲ. ದೈವ ಬರೆದ ಸಂಕುಲೇ, ಇದು ದೈವ ಬರೆದ ಸಂಕುಲೇ. ಮುಗೀತು ರಾಮ್ಯ, ಇನ್ನ ಛೇಡ್ನೆ ಚಲ ಸಂಪೂರ್ಣವಾಗಿ ಮುಗಿಯಿತು. ಸೀತಾ, ಸೀತಾ, ಎಂತ ಶಿಕ್ಷೆ ನೀಡಿದೆ ಓ ದೇವನ ಮಗನೇ. ಸೀತಾ, ಎಂತ ಶಿಕ್ಷೆ ನೀಡಿದೆ ಓ ದೇವನ ಮಗನೇ. ಸೀತಾ, ಕರುಣಿಸಿ ಕಾಯುವುದೇ ನಮಗೆ. ಸೀತಾ, ಎಂತ ಶಿಕ್ಷೆ ನೀಡಿದೆ ಸೀತಾ, ಓ ದೇವನ ಮಗನೇ. ಸೀತಾ. ರೀ, ನಾನು ನಿಮ್ಮಲ್ಲಿಗೆ ಬರ್ತೀನಿ. ನನ್ನ ಬಿಟ್ಟು ನೀವೆಲ್ಲಿಗೂ ಹೋಗ್ಬೇಡಿ. ಹೇ ಕ್ರೂರ ವಿಧಿ,
ಈ ನಿನ್ನ ದೈವದ ಮುಂದೆ ಹೇಗಾಗ್ಲಿ ಅಂತ ನನ್ನ ಹಣೆ ಬರವನ್ನು ಈ ರೀತಿ ಬರ್ದಿದ್ದೀಯಾ? ಹೇಳು ದೇವಾ, ಹೇಳು. ಯಾಕೆ ಯಾಕೆ ನಮಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದೆ ದೇವಾ? ನನ್ನ ಗಂಡನ ಕಣ್ಮುಂದೆ ನನ್ನ ಶೀಲ ಹಾಳಾಗಿ ಹೋಯಿತು. ಆ ರಾಕ್ಷಸರ ತಾಪ ತಾಳಲಾರದೆ ನಾನು ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ. ಎಷ್ಟೊಂದು ಮುದ್ದಾಗಿದೆಯ ಕಂದ. ಈ ಪಾಪಿ ತಾಯಿ ಹೊಟ್ಟೆಯಲ್ಲಿ ಹೀಗೆ ಹುಟ್ಟಬೇಕು ಅಂತ ನೀನು ಹಣೆ ಬರದಲ್ಲಿ ಬರೆಸಿಕೊಂಡು ಬಂದಿದ್ಯಾ ಕಂದ. ನೋಡ್ರಿ, ನಿಮ್ಮ ಮಗು ನಿಮ್ಮನ್ನು ಕರಿತಾ ಇದೆ. ನನ್ನಪ್ಪ ಹೇಗೆ ನಿಂತಿದ್ದಾರೆ ಅಂತ ಮಾತನಾಡ್ತಿದ್ದೆ. ಮಾತನಾಡ್ರಿ. ಆ ದೇವರು ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾನೆ ಅಂತ ನನ್ನ ಕನಸಲ್ಲೂ ಕೂಡ ಭಾವಿಸಿರ್ಲಿಲ್ಲ ರೀ. ಆ ದೇವರು ಈ ನಮ್ಮ ಸುಂದರವಾದ ಸಂಸಾರದಲ್ಲಿ ಈ ರೀತಿ ಬಿರುಕು ಮೂಡಿಸುತ್ತಾನೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ರೀ. ಸುಂದರವಾಗಿದ್ದ ನಮ್ಮ ಸಂಸಾರ ಇಂದಿಗೆ ನುಚ್ಚು ನೂರಾಗಿ ಹೋಯ್ತ್ರಿ, ನುಚ್ಚು ನೂರಾಗಿ ಹೋಯ್ತು ರೀ. ನಮ್ಮ ಸುಂದರವಾದ ಸಂಸಾರ ಇಂದಿಗೆ ಹಾಳಾಗಿ ಹೋಯ್ತ್ರಿ. ಸೀತಾ, ಹತ್ತು ಕರೆದರೂ ಕೇಳುವರು ಯಾರಿಲ್ಲ ಈ ಜಗದಲ್ಲಿ. ಮಾನವ ಕುಲ ಮೋಸ ಮಾಡಲು ನೋಡಲಾಗದೆ ಬರೀ ನುಡಿಯಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ. ಸೀತಾ, ದೇವರಲ್ಲಿ ನಾವು ಬೆಳೆದು ಬೆಳೆದಿದ್ದೇವೆ. ಹೇ ದೇವ, ನಮಗೆ ಕೊಡುವ ಕಷ್ಟಗಳು ಸಾಕು. ಇನ್ನು ಮುಂದೆ ಮತ್ತೊಬ್ಬರಿಗೆ ಈ ರೀತಿ ಕಷ್ಟ. ನನ್ನ ಮಗುವನ್ನು ಕಣ್ಣಾರಿ ನೋಡುವಷ್ಟು ಭಾಗ್ಯ ಕಲಿಸಿಯಲ್ಲ. ನಮ್ಮಂತಹ ಪಾಪಿ ತಂದೆ ತಾಯಿಯರ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕೆಂದು ಕೂತಿದೆಯ ನಮ್ಮ ಮಗು. ಕೊನೆಯದಾಗಿ ನಿನ್ನ ಮುಖ ನೋಡುವೆ. ನಿನ್ನ ನೋಡುವ ಭಾಗ್ಯ ಸಿಕ್ಕಿತಮ್ಮ. ಹಾಗೆಲ್ಲ ಮಾತನಾಡಬೇಡ್ರಿ. ನನ್ನ ಬಿಟ್ಟು ನೀವು ಹೋಗ್ಬೇಡ್ರಿ. ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ರೀ. ಬೇಡರಿ, ನನ್ನನ್ನು ಬಿಟ್ಟು ನೀವೆಲ್ಲಿಗೂ ಹೋಗ್ಬೇಡರಿ. ಏನಮ್ಮ? ಬನ್ನಿ ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ನ ಗಂಡನನ್ನು ನನಗೆ ಉಳಿಸಿಕೊಡಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಆಗಲೇ ಅಮ್ಮ, ನನ್ನ ಕೈಲಾದ ಮಟ್ಟಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ. ಆ ದೇವರೇ ನಿನ್ನ ಗಂಡನನ್ನು ಕಾಪಾಡಬೇಕು. ಇಲ್ಲ ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ನ ಗಂಡನನ್ನು ಉಳಿಸಿಕೊಡಿ. ನನ್ನ ಗಂಡನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಸೀತಾ, ನಿನ್ನ ಬಾಯಲ್ಲಿ ರಕ್ತ. ಇಲ್ಲ ರೀ, ನಾನು ಮುತ್ತೈದೆಯಾಗಿ ಸಾಯಬೇಕು. ನನಗೆ ಮುತ್ತೈದೆ ಸಾವು ಬರಬೇಕು ಅಂತ ನಾನು ವಿಷ ತೆಗೆದುಕೊಂಡಿದ್ದೇನೆ ರೀ. ಇಲ್ಲ, ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ರೀ. ನಿಮ್ಮ ಪಾದದ ಮೇಲೆ ಬಿದ್ದು ನಾನು ಸಾಯ್ತೇನೆ ರೀ. ಕೊನೆಯದಾಗಿ ಮುತ್ತೈದೆಯಾಗಿ ಮಾಡುವಂತ ನನಗೆ ಆಶೀರ್ವಾದ ಮಾಡ್ರಿ. ಮುಂದೊಂದು ಜನ್ಮ ಅಂತ ಇದ್ರೆ ಮತ್ತೆ ನಿಮ್ಮ ಹೆಂಡತಿಯಾಗಿ ಬರ್ತೀನಿ. ದಯವಿಟ್ಟು ನಗುತ್ತಾ ಆಶೀರ್ವಾದ ಮಾಡ್ರಿ. ಹರಿತೆ ಹರರ ತೀರಿತೆ ಭೂಮಿಯುರ ನಿನಗಿಲ್ಲವೇ ಕರುಣ ಇದು ಯಾರಿಗೂ
ಸೀತಾ ಮಾತನಾಡಿ ಸೀತಾ ಹೇಳಿ ಸೀತಾ ಹೇಳು. ರಾಮ ಸಮಾಧಾನ ತಂದುಕೋ. ಆ ದೇವರು ನಿನ್ನಂತವನಿಗೆ ಇಂಥ ಅನ್ಯಾಯ ಮಾಡಬಾರದಿತ್ತು. ಡಾಕ್ಟರ್, ನಾವು ದೇವರಲ್ಲಿ ಬೇಡಿ ಬಂದದ್ದು ಇಷ್ಟೇ. ಕೊನೆಯದಾಗಿ ನನ್ನೊಂದು ಮಾತು ನಡೆಸಿಕೊಟ್ಟಿರ ಡಾಕ್ಟರ್. ನನ್ನ ತಮ್ಮ ತಂಗಿಗೆ ಈ ವಿಷಯವನ್ನು ತಿಳಿಸಿರಿ. ನನ್ನ ಅರಿಯದ ಈ ಕೂಸನ್ನು ನಿಮ್ಮ ಒಡಲಿನಲ್ಲಿ ಇಟ್ಟುಕೊಳ್ಳಿ. ಡಾಕ್ಟರ್, ತೆಗೆದುಕೊಳ್ಳಿ ಈ ಮಗುವನ್ನು. ಆಯ್ತು ರಾಮ. ಅಯ್ಯೋ ರಾಮ, ನಿನ್ನ ಮಗ ಸಾತು ಹೋಗಿದೆ. ಅಯ್ಯೋ ಡಾಕ್ಟರ್, ಡಾಕ್ಟರ್, ನನ್ನ ಮಗು ನನ್ನಿಂದ ದೂರವಾಯಿತು. ಅಯ್ಯೋ ಮಗು, ಕೊನೆಗೂ ನನ್ನನ್ನು ಬಿಟ್ಟು ಹೊರಟು ಹೋದಯ್ಯ. ಇನ್ನು ನಾನು ಯಾರಿಗೋಸ್ಕರವಾಗಿ ಬದುಕಲಿ? ಸೀತಾ, ನಿನ್ನ ಮಗು ನಿನ್ನ ಹತ್ತಿರ ಬಂದಿದೆ ಸೀತಾ. ಸೀತಾ, ಇನ್ನು ನನ್ನನ್ನು ಕರೆದುಕೊಂಡು ಹೋಗು ಸೀತಾ. ಸೀತಾ, ಶಿಲ್ಪ, ಕಿರಣ, ಅಣ್ಣ ಹೀಗೆ ಮಲಗಿರುವಿರಿ? ನನ್ನ ಅಣ್ಣ ಅತ್ತಿಗೆ ಸತ್ತು ಹೋಗಿರುವರೆ. ಅಣ್ಣ, ಇದೆಲ್ಲ ಆಗಿದ್ದು ಯಾರಿಂದ? ಈ ಕೃತ್ಯವನ್ನು ಎಸಗಿದವರಾರು? ಅತ್ತಿಗೆ, ನಿಮ್ಮ ಮೈದುನ ಬಂದಿದ್ದಾನೆ ಎಳಮ್ಮ. ಅತ್ತಿಗೆ, ನಾನು ನೌಕರಿ ಮೇಲೆ ಹೋದಾಗ ನಿಮ್ಮ ಅಣ್ಣ ಭೇಟಿಯಾಗಿದ್ದರು. ನಿಮ್ಮ ಶ್ರೀಮಂತ ಕಾರ್ಯಕ್ಕೆ ಬರುವುದಾಗಲೆಂದು ಹೇಳಿದರು. ನಿನ್ನ ಅಣ್ಣ ಕೊಡುವ ತವ್ರ ಮನೆ ಕುಂಕುಮ ಸೀರೆ ಕೊಟ್ಟು ಕಳಿಸಿದ್ದಾರೆ. ಎಳಮ್ಮ, ಈ ನಿನ್ನ ಅಣ್ಣನ ಜೊತೆ ಕುಳಿತು ತವ್ರ ಮನೆ ಸೀರೆ ಉಂಟು ಹೂವನ್ನು ಮುಡಿದುಕೊಂಡು ನಿನ್ನ ಅಣ್ಣನ ಜೊತೆ ದೇವ್ರ ಗುಡಿಗೆ ಹೋಗಿ ಬಾರಮ್ಮ. ಅಣ್ಣ, ನೀನಾದ್ರೂ ಹೇಳಣ್ಣ. ಡಾಕ್ಟರ್, ಇದೆಲ್ಲ ಆಗಿದ್ದು ಯಾರಿಂದ? ಯಾರಂತ ಕೇಳೋದೇನಿದೆ? ಇಷ್ಟೆಲ್ಲ ಅನಾಹುತಕ್ಕೆ ಆ ಪ್ರೇಮರಾಜ್ ಅಂಡ್ ಶಿವರಾಜನೇ ಕಾರಣ. ಪ್ರೇಮರಾಜ್, ಶಿವರಾಜ್, ಕೊನೆಗೂ ನಿಮ್ ಚಲ ತೀರ್ಸ್ಕೊಂಡ್ಬಿಟ್ರಾ? ನೀನೇ ಪೊಲೀಸ್ ಖಾತೆಯಲ್ಲಿ ನೀನೇ ಕಾನೂನು ಕೈಗೆ ತೆಗೆದುಕೊಳ್ಳಬೇಡ. ಮೊದಲು ಲಕ್ಷ್ಮಣ, ಮೊದಲು ಇವರ ಅಂತ್ಯಕ್ರಿಯೆ ಮಾಡಿಬಿಡೋಣ. ಇಲ್ಲ ಡಾಕ್ಟರ್, ಇಲ್ಲ. ನನ್ನ ಅಣ್ಣ ಅತ್ತಿಗೆಯರನ್ನು ಕೊಂದ ಆ ಪಾಪಿಗಳ ರಕ್ತ ಕುಡಿದು ಅವರ ರಕ್ತದಿಂದ ನನ್ನ ಅಣ್ಣ ಅತ್ತಿಗೆಯರ ಶವ ತೊಳೆದು ಅನಂತರ ನನ್ನ ಅಣ್ಣ ಅತ್ತಿಗೆಯರ ಅತ್ತಿಗೆ ಪ್ರೇಮರಾಜ್ ನನ್ನ ಕೈಯಲ್ಲಿ ಸತ್ತು ಹೋಗ್ತಿದ್ದೆ. ನನ್ನ ಅತ್ತಿಗೆ ಹೇಳಿದ ಒಂದೇ ಒಂದು ಮಾತಿನಿಂದ ನಿನ್ನ ಸುಮ್ಮನೆ ಬಿಡ್ಬೇಕಾಯ್ತು. ಕೊನೆಗೂ ನೀನ್ ಚಲ ತಿರ್ಸ್ಕೊಂಡ್ಬಿಟ್ರಾ? ಡಾಕ್ಟರ್, ಇನ್ನು ಮುಂದೆ ಆ ಪಾಪಿಗಳು ಬದುಕಿರಬಾರ್ದು. ಅವರನ್ನು ಚಿತ್ರಹಿಂಸೆ ಮಾಡಿಕೊಳ್ಳುವೆ. ಆಗದಪ್ಪ, ಅಂತ್ಯಕ್ರಿಯೆ ಮಾಡಿ ಮುಂದೆ ಕೆಲಸಕ್ಕೆ ಕೈ ಹಾಕೋಣ. ಅಯ್ಯೋ ಮಗುವೆ, ನೀನಾದರೂ ಬದುಕಿ ಮರೆತರ ನಿನ್ನ ಜಗದ ಜನರು ಇರುವುದೇ ತಾಯಿ ಮಡಿಯಲು. ತೊರೆದರ ಹೇಗೆ ಎತ್ತ ಕರುಳು ಕೇಳುವರ್ಯಾರು ನಿನ್ನಾಡಲು. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ, ಮನವಿನ ಸಮಾಧಿನಿ
ಹೃದಯದ ನೋವಿದೆ ಕೊನೆಯಾಗುತ್ತಿದೆ ಯಾತ್ರೆಯ ಇರುವ ಮುನ್ನ ತೆರೆಯಿನ ಜಾತ್ರೆ ಮುಗಿದಿದೆ ವಿಧಿಯ ನಾಟಕ 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 ವಿಧಿಯ ನಾಟಕ ನಮ್ಮ ಬದುಕು ಸುಂದರ ನಿಲ್ಲು ಪ್ರೇಮರಾಜ್. ಯಾಕೆ ನಮ್ಮ ಈ ಭವ್ಯವಾದ ಅರಮನೆಯಲ್ಲಿ ಹೆಜ್ಜೆಡಲ್ರಿಗೆ ಯಾವ ತರ ಅಧಿಕಾರವಿದೆ? ಕರಿಯ ಆರಾಮ ಕೂತು ಸೊಕ್ಕ ಬತ್ತಲೇ ಮಗನ ಮುಚ್ಚು ಬಾಯಿ ಕತ್ತ ನನ್ನ ಮಗನೇ. ನಿನ್ನ ಶ್ರೀಮಂತಿಕೆ ಸೊಕ್ಕಿನಿಂದ ಮಾತಾಡಿದ್ರೆ ಹೋಗುತ್ತೆ. ನನ್ನ ಮನೆಯಲ್ಲಿ ಅದು ನಾನು ಹಾಕಿರೋ ಕೂಳಿ ಅಂಜಲ್ ತಿಂದು ನನ್ನೆಣ್ಣೆ ಒದ್ದೂರು ಹಾಕ್ತಾರ ನೀವಿಬ್ಬರು ಇಲ್ಲಿಂದ ಹೊರಟೋಗ್ರಿ. ಇದೇನು ನಾನು ಗಳಿಸಿದ್ದ ಆಸ್ತಿ ನನ್ನೆಣ್ಣೆ ಒದ್ದೂರು ಹಾಕ್ತಾರ ಕತ್ತೆಗಳ. ಎಲ್ಲಿದೆ ನಿನ್ನ ಮನೆ ಮಿಸ್ಟರ್ ಪ್ರೇಮರಾಜ್? ಸುಮ್ಮನೆ ನನಗೆ ಎದುರಾಡಿದ್ರೆ ಇಲ್ಲಿಂದ ಹೊರಟು ಹೋಗು. ನನ್ನ ಅಂಜಲ್ ಕೂತಿಂದು ನನ್ನ ಮನೆಯಲ್ಲಿ ಅಧಿಕಾರವೆಂದ ನೀ ಯಾರು? ನೀವಿಬ್ರು ಇಲ್ಲ ಹೊರಟೋಗ್ರಿ. ನಾಚಿಕೆ ನಾಚಿಕೆ ಬಿಟ್ಟು ಹಲ್ಕಾನನ ಮಗನೇ. ನಿನ್ನ ಮಗಳಂತಿರುವ ಶಿಲ್ಪಾಳ ಶೀಲ ಭಂಗ ಮಾಡುವಾಗ ಎಲ್ಲೂ ಇತ್ತೋ ಈ ನಿನ್ನ ನಾಚಿಕೆ? ಪವಿತ್ರವಾದ ಗಂಡ ಹೆಂಡತಿಯಾದ ರಾಮ ಲಕ್ಷ್ಮಣ ಚಿತ್ರಹಿಂಸೆ ಕೊಟ್ಟು ತುಂಬ ಗರ್ಭಿಣಿದ್ದಾಗ ಕೊಂದ ಪಾಪಿ ನೀನೆ. ಬಂಗಾರದ ಸಂಸಾರವನ್ನು ಹಾಳು ಮಾಡುವಾಗ ಎಲ್ಲೂ ಇತ್ತೋ ಈ ನಿನ್ನ ನಾಚಿಕೆ? ಶಿವರಾಜ್, ನನ್ನ ಸ್ವಂತ ವಿಷಯದಲ್ಲಿ ಮಾತನಾಡಲು ನಿಮಗೆ ಅವಕಾರವಿಲ್ಲ. ಸುಮ್ಮನೆ ಮಾತನಾಡದೆ ಹೊರಟೋಗು. ಎಲ್ಲೋ ನರಸತ್ತ ಮುದಿವ, ನಿನ್ನ ಗರ್ವದಿಂದ ನನ್ನ ಮೇಲೆ ಕೈ ಮಾಡಿದ್ರೆ ಒಂದು ಕ್ಷಣ ಹಣವಾಗಿ ಬೀಳುವೆ ಜೋಕೆ. ಈಗ ನಿನ್ನ ಅಷ್ಟೇನಲ್ಲ ನನ್ನ ಹೆಸರಿಗೆ ಬರೆದುಕೊಟ್ಟಿರುವೆ. ಬೇಕಾದರೆ ನೀನು ಎಡಗೈ ಹೆಬ್ಬಟ್ಟಿನ ಗುರುತು ಈ ಕಾಗದಲ್ಲಿದೆ. ನಿನ್ನ ಎರಡು ಕಣ್ಣುಗಳನ್ನು ತೆಗೆದು ನೋಡು. ನಿಮ್ಮಂತ ಆಲ್ಕಾ ಶ್ರೀಮಂತರಿಗೆ ನಾವಿಬ್ಬರ ಮಾಡಿದ ನಾಟಕ. ನಾಟಕ ಇದೆಲ್ಲ ಏತಕ್ಕಾಗಿ? ಏತಕ್ಕಾಗಿ ಅದು ಕೇಳ್ತೀಯಾ? 20 ವರ್ಷಗಳ ಹಿಂದೆ ನನ್ನ ಕುರುಡು ತಂಗಿಯ ಶೀಲ ಭಂಗ ಮಾಡಿ ಕೊನೆಗೆ ಅವಳನ್ನ ಕೊಂದೆ ಅಲ್ಲ, ಅವಳ ಅಣ್ಣ ನಾಡು ಶಂಕರ್ ನಿನ್ನ ಮೇಲಿನ ಸೇಡು ತೀರಿಸಿಕೊಳ್ಳಲು ಕರಿಯ ಅಂತ ಹೆಸರು ಬದಲಿಸಿಕೊಂಡು ನೀನು ಮಾಡುವ ಕೆಲಸದಲ್ಲಿ ನೀವಿಬ್ರು ಕೂಡಿ ಆಡುವ ಈ ಕಪಟ ಸನ್ನಿವೇಶವನ್ನು ಸಾಕು ಮಾಡಿ ನನ್ನ ಕಣ್ಣು ಮುಂದಿಂದ ಹೊರಟೋಗ್ರಿ. ನಿನ್ನ ಗೊಡ್ಡ ಬೆದರಿಕೆಗೆ ನಾನು ಎದುರು ಗಂಡು ಅಲ್ಲ. ಪ್ರೇಮರಾಜ್, ನಿನ್ನಲ್ಲೇ ತಾಕತ್ತೇ ಅನ್ನೋದಿದ್ರೆ ಕೊಂಡು ಆಡ್ಸ ನೋಡೋಣ. ನೀವಾಡುವ ಒಂದೊಂದು ನುಡಿಗಳು ನನ್ನನ್ನು ಹುತ್ತಿನಂತೆ ಮಾಡುತ್ತವೆ. ನಾನು ಹುತ್ತು ಆಗುವ ಪೂರ್ವದಲ್ಲಿ ಎಲ್ಲಿಂದ ಹೊರಟೋಗ್ರಿ. ಈ ನಿನ್ನ ಬಂಧುತಿಗೆ ಹೆದರು ಹೇಳಿ ನಾನಲ್ಲ. ಪ್ರೇಮರಾಜ್, ನಮ್ಮ ಸೇಡು ತೀರಿಸುವಂದ್ರ ನಾವಿಲ್ಲಿಂದ ಹೊರಟು ಆಗುದಿಲ್ಲ. ಶಿವರಾಜ್, ನನ್ನ ಸಿಟ್ಟು ಕೆಲಸ ಬೇಡ. ನನಗೆ ಸಿಟ್ಟು ಬಂದ್ರೆ ನಿಮ್ಮನ್ನು ಜೀವಂತವಾಗಿ ಸುಟ್ಟು ಬಿಟ್ಟೇನು. ಏ ಹಲ್ಕಾಸು ಮಗನೇ, ನಮಗ ಅನ್ಯಾಯ ಮಾಡಿದ ನಿನ್ನ ಸಣ್ಣಂಗ ಕತ್ತರಿಸಿ 10 ರೂಪಾಯಿಗೆ ಹಾಕಿದ್ರು ಸಿಟ್ಟು ಹೋಗೋದಿಲ್ಲ. ನೀನು ಜೀವಂತವಾಗಿದ್ದಾರಲ್ಲವೇ ನಮ್ಮ ನಾಶ ಬಿಡುವುದು. ಕರಿಯ
ಪ್ರೇಮರಾಜ್ ಎದುರು ಮಾತನಾಡಿದವರು ಯಾರು ಬದುಕಿಲ್ಲ ಈ ಜಗದಲ್ಲಿ. ನಾನು 3 ಎಣಿಸೋದ್ರೊಳಗೆ ಹೋದ್ರೆ ಸರಿ, ಇಲ್ಲವಾದ್ರೆ ನನ್ನ ಬಂದೂಕಿಗೆ ಆಹುತಿ ಆಗೋಬೇಕಾಗುತ್ತದೆ. ಅವಿನ ದೇಶ ಹನ್ನೆರಡು ವರ್ಷ, ಅವಿನ ದೇಶ ಹನ್ನೆರಡು ವರ್ಷ, ನನ್ನ ರೋಷ 100 ವರ್ಷ, ನನ್ನ ರೋಷ 100 ವರ್ಷ. ಎಲ್ಲ ಪಾಪಿಗಳ, ನೀವು ಎಲ್ಲಿ ಹೋಗಬೇಕಾಗಿಲ್ಲ, ನಿಮ್ಮಿಬ್ಬರಿಗೆ ನಾವು ಗತಿ ಕಾಣ್ತೀನಿ. ನನ್ನ ಮನೆಗೆ ಬಂದು ಹುತ್ತಂತೆ ಮಾತಾಡುವ ನೀನ್ಯಾರು? ನಾನು ನಿಮ್ಮಿಬ್ಬರ ಪಾಲನೆ ಯಮರಾಜ. ಎಲೆ ಪ್ರೇಮರಾಜ್, ಶಿವರಾಜ್, ನಾನು ಜೀವಂತವಾಗಿರಲೇ ನನ್ನ ಅಣ್ಣ ಅತ್ತಿಗೆರನ್ನು ಕೊಂದ ನೀವೇನವೇ? ಏನು ತಪ್ಪು ಮಾಡಿದಂತ ಚಿತ್ರಹಿಂಸೆ ಮಾಡಿಕೊಂಡಿರಾ? ಇವನು ಮನುಷ್ಯರಾದ ಲಕ್ಷ್ಮಣ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಪ್ಪ. ಇದರಲ್ಲಿ ನನ್ನೇನು ತಪ್ಪಿಲ್ಲ. ಈ ಪಾಪಿ ಪ್ರೇಮರಾಜನ ಕೂಡಿ ಹೊಲಸು ಮಾಡಬಾರದ ಕೆಲಸ ಮಾಡಿ ಶಿವರಾಜ್, ಸರಿ ತಪ್ಪು ಎಣಿಸಲು ಇದನ್ನು ಕೋಟಲ್ಲ. ಇಲ್ಲಿ ನಾನು ಕೊಡುತ್ತಿರುತ್ತೇ ಕೋಟು. ಈ ನನ್ನ ಕೋಟಿನಲ್ಲಿ ನಾನೇ ವಕೀಲ, ನಾನೇ ನ್ಯಾಯಾಧೀಶ. ಏನಲ್ಲೇ ಹಣಕಾಸು ಮಗನ, ನಿನ್ನ ಮೇಲೆ ನಿನ್ನ ಸರದಿ. ಅವನ ಹಾಗೆ ನಿನ್ನನ್ನು ಕೊಡುದಿಲ್ಲ. ನಿನ್ನನ್ನು ನನ್ನ ಕೊಡ್ಲಿಯಿಂದ ಕಡಿದು ಚೂರು ಚೂರು ಮಾಡಿ ಕೃಷ್ಣಾ ನದಿಗೆ ಮೀನುಗಿರಿಗೆ ಹಾಕಿಬಿಡ್ತೀನಿ. ಅವನನ್ನು ಕೊಂದ ಮಾತ್ರಕ್ಕೆ ಹೆಮ್ಮೆ ಪಟ್ಟುಕೊಳ್ಳಬೇಡ. ಏನು ಮಾತನಾಡದೆ ಇಲ್ಲಿಂದ ಹೊರಟೋಗು. ಪ್ರೇಮರಾಜ್, ಇದು ನನ್ನ ಜೀವನದ ಮೊದಲ ಸೇಡು. ದೇವರಂತ ನನ್ನ ಅಣ್ಣ ಅತ್ತಿಗೆರನ್ನು ಕೊಲ್ಲಲು ಹೇಗೆ ಮನಸ್ಸಾಯ್ತು? ಅವರ ಸಾವಿನ ಸೇಡು ನನ್ನ ದೇಹದಲ್ಲಿ ಒತ್ತು ಇರುತ್ತದೆ. ಈ ನಿನ್ನ ರುಂಡ ಕರೆದಾಗಲೇ ನನ್ನ ಅಣ್ಣ ಅತ್ತಿರ ಆತ್ಮಕ್ಕೆ ಶಾಂತಿ ಸಿಗುವುದು. ಇಲ್ಲದಿದ್ದರೆ ನನಗೆ ಎಂದಿಗೂ ನಂಬಿದಿಲ್ಲ. ನಿನಗೂ ಬದುಕಬೇಕೆಂಬ ಆಸೆ ಇಲ್ಲ ಕಾಣುತ್ತದೆ. ಲಕ್ಷ್ಮಣ, ಕೊನೆದಾಗಿ ಹೇಳ್ತೀನಿ, ಇಲ್ಲಿಂದ ಹೊರಟೋಗು. ನಾನು ಇಲ್ಲಿಂದ ಕಾಲ್ ತೆಗೆಯಲು ಬಂದಿಲ್ಲ, ಈ ನಿನ್ನ ರಕ್ತ ಕುಡಿಯಲು ಬಂದಿರುವೆ. ನನ್ನ ರಕ್ತ ಕುಡಿಯಲು ನಿನ್ನಿಂದ ಸಾಧ್ಯವಿಲ್ಲ, ನಿಮ್ಮಪ್ಪನಿಂದನೂ ಸಾಧ್ಯವಿಲ್ಲ. ನಿನಗೂ ಬದುಕಬೇಕೆಂಬ ಆಶಯವಿಲ್ಲ ಅಂತ ಕಾಣುತ್ತದೆ. ಲಕ್ಷ್ಮಣ, ಕೊನೆದಾಗಿ ಹೇಳ್ತೀನಿ, ಹೊರಟು ಹೋಗು. ಪ್ರೇಮರಾಜ್, ನಾನು ಮಾಡಿದ ಪ್ರತಿಜ್ಞೆ ಫಲ ನನಗೆ ದೊರಕಬೇಕು. ಇನ್ನು ನಿನ್ನ ಪ್ರಾಣ ತೆಗೆದೆ ನಾನು ನಿನ್ನ ಕಾಲ್ ತೆಗೆಯುವುದಿಲ್ಲ. ಪಾಪಿ ಪ್ರೇಮರಾಜ್, ನಿಮ್ಮಂತ ಶ್ರೀಮಂತರಂತ ಪಾಲಿಕೆಗೆ ಇದೇ ಕೊನೆಯ ದಿನವಾಗಲಿ. ಪ್ರೇಮರಾಜ್, ನೆನೆಸ್ಕೋ ನಿನ್ನ ಮನೆಯ ದೇವರನ್ನ. ಏನಿದು? ಇದು ನನ್ನ ಬೇಟೆ. ಬೇಕಾಯ್ತು. ಇಂಥ ದುಷ್ಟ ತಂದೆಗಳು ಈ ಜಗತ್ತಿನಲ್ಲಿ ಇರಬಾರದು. ಅದಕ್ಕಾಗಿ ನನ್ನ ತಂದೆಯನ್ನು ನನ್ನ ಕೈಯನ್ನೇ ಕೊಂದು ಬಿಟ್ಟೆ. ಅಯ್ಯೋ ಮಗು ಕಿರಣ್, ಈ ಪಾಪಿ ತಂದೆಗೆ ಸರಿಯಾಗಿ ಶಿಕ್ಷೆ ಕೊಟ್ಟೆ ಬಿಟ್ಟೆ. ಲಕ್ಷ್ಮಣ, ಈ ಸಮಾಜದಲ್ಲಿ ನಾನೊಬ್ಬ ಪಾಪಿ ತಂದೆ. ಬಂಗಾರದಂತ ನಿನ್ನ ಅತ್ತಿಗೆ ಕೊಂದ ಪಾಪಿ ನಾನು. ನನ್ನಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟ ಬಿಟ್ಟೆ. ಕಿರಣ್, ಲಕ್ಷ್ಮಣ, ಶಿಲ್ಪ, ಅಮ್ಮ ನೀರು ನೀರು. ಮುಂಗಡಕ ಅರೆಸ್ಟ್ ಹಿಮ್. ಇನ್ಸ್ಪೆಕ್ಟರ್, ನನ್ನ ತಂದೆಯನ್ನು ನಾನು ಕೊಲೆ ಮಾಡಿದ್ದೇನೆ. ದಯವಿಟ್ಟು ನೀವು ನನ್ನನ್ನು ಅರೆಸ್ಟ್ ಮಾಡಿ. ಇಲ್ಲ ಡಾಕ್ಟರ್, ಈ ಪಾಪಿನ ನಾನು ಕೊಲೆ ಮಾಡಿದ್ದೇನೆ. ಬೇಕಾದರೆ ನೋಡಿ, ನನ್ನ ಕೈಯಲ್ಲಿ ಕಣ್ಣಿದೆ. ಯಾರು ಕೊಂದಿದ್ದೀರಿ ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಲಕ್ಷ್ಮಣ, ನೀವು ಕಾನೂನನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳಬಾರದಿತ್ತು. ನೀವು ನಮಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ನೀವು ಪೊಲೀಸ್ ಖಾತೆಯಲ್ಲಿದ್ದು ಹೀಗೆ ಮಾಡುವುದೇ? PC, ಅರೆಸ್ಟ್ ಹಿಮ್.
ಜಯ ಜಯ ಮಂಗಲ ಜಯ ಶುಭ ಮಂಗಲ ಜಯ ಜಯ ಮಂಗಲ ಜಯ ಶುಭ ಮಂಗಲ ಸದ್ಗುರು ಸಿದ್ಧಾರೂಢರಿಗೆ ಸದ್ಗುರು ಸಿದ್ಧಾರೂಢರಿಗೆ ನಿರುಪಮಾ ನಿರ್ಗುಣ ನಿತ್ಯ ನಿರಂಜನ ನಿರುಪಮಾ ನಿರ್ಗುಣ ನಿತ್ಯ ನಿರಂಜನ ಅನುಪಮ ಸಹದ ಮೂರ್ತಿಗೆ ಅನುಪಮ ಸಹದ ಮೂರ್ತಿಗೆ ಜಯ ಜಯ ಮಂಗಲ ಜಯ ಶುಭ ಮಂಗಲ ಜಯ ಜಯ ಮಂಗಲ ಜಯ ಶುಭ ಮಂಗಲ ಸದ್ಗುರು ಸಿದ್ಧಾರೂಢರಿಗೆ ಸದ್ಗುರು ಸಿದ್ಧಾರೂಢರಿಗೆ Thank you.